ಸೊ ಇವತ್ತು ನಾವು ಸಕಲೇಶ್ಪುರ ಹತ್ರ ಇದ್ದೀವಿ. ಸಕಲೇಶ್ಪುರ ಅಂದರೆ ಸಕಲೇಶ್ಪುರ ಅಲ್ಲ, ಇದು ಆಲ್ಮೋಸ್ಟ್ ಲೈಕ್ ಹಾಸನ ಹತ್ರ. ಸೊ ಇಲ್ಲಿನ ರೆಸಾರ್ಟ್ ನನಗೆ ತುಂಬಾ ಇಷ್ಟ ಆಯಿತು. ಆಲ್ಸೋ ಇಲ್ಲಿ ತುಂಬಾ ಪೀಕಾಕ್ಸ್ ಇದೆ. ಸೌಂಡ್ ಆವಾಗಿಂದ ನಾವು ಬಂದಾಗಿಂದ ಬರ್ತಾನೆ ಇದೆ. ಇಷ್ಟು ಚೆನ್ನಾಗಿರೋ ಪ್ಲೇಸ್ ಐ ಗೆಸ್ ಎಲ್ರಿಗೂ ಗೊತ್ತಾಗಬೇಕು. ವಿಂಟೇಜ್ ವಿಲೇಜ್ ಅಂತ ಅವ್ರು ಏನು ಹೆಸರಿಟ್ಟಿದ್ದಾರೆ, ಇಟ್ ಸೂಟ್ಸ್ ಪರ್ಫೆಕ್ಟ್ಲಿ. ಎಲ್ಲ ವಿಂಟೇಜಲ್ಲೇ ಮಾಡಿದ್ದಾರೆ ಅವರು. ಸೊ ಇಲ್ಲಿ ಚೆಕ್ಔಟ್ ಮಾಡಿ ನಾವು ಬೇರೆ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೇಮ್ ರೂಮೇ ಮಣ್ಣಲ್ಲಿ ಕಟ್ಟೋರಷ್ಟೇ. ಮೈ ಗಾಡ್, ಇಲ್ಲಿರೋ ಕೋಲ್ಡ್ಗೆ Hi guys, welcome back to my YouTube channel. ನಾನು ನಿಮ್ಮ ಸ್ಫೂರ್ತಿ ರಾಮತ. ಐ ನೋ ಎಷ್ಟೊಂದು ದಿವಸ ಆದಮೇಲೆ ಐ ಆಮ್ ಡೂಯಿಂಗ್ ದಿಸ್ ವ್ಲಾಗ್. ಸೊ ಇವತ್ತು ನಾವು ಸಕಲೇಶ್ಪುರ ಹತ್ರ ಇದ್ದೀವಿ. ಸಕಲೇಶ್ಪುರ ಅಂದರೆ ಸಕಲೇಶ್ಪುರ ಅಲ್ಲ, ಇದು ಆಲ್ಮೋಸ್ಟ್ ಲೈಕ್ ಹಾಸನ ಹತ್ರ. ಸೊ ಇಲ್ಲಿನ ರೆಸಾರ್ಟ್ ನನಗೆ ತುಂಬಾ ಇಷ್ಟ ಆಯಿತು. ಫ್ರಮ್ ಮಾರ್ನಿಂಗ್ ಲೈಕ್ 5:30 ನಾವು ಮನೆ ಬಿಟ್ಟಿದ್ದು, ಬಟ್ ದೆನ್ ನಾನು ಅಲ್ಲಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ಬಂದು ರೆಸಾರ್ಟ್ ಟೂರ್ ಮಾಡೋಣ ಅಂತ ಅಂದ್ಕೊಂಡೆ, ಬಿಕಾಸ್ ಇಟ್ ಇಸ್ ವೆರಿ 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 ಬ್ಯೂಟಿಫುಲ್. ಐ ಥಿಂಕ್ ಇವಾಗಿಂದ ದಿಸ್ ವಿಲ್ ಬಿ ಮೈ ಫೇವ್ರೆಟ್ ಪ್ಲೇಸ್ ಟು ವಿಸಿಟ್. ಯಾವಾಗಾದರೂ ಈ ಕಡೆ ಬಂದರೆ ಐ ಗೆಸ್ ಯು ಶುಡ್ ವಿಸಿಟ್. ಏನಕ್ಕಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ದ ನೇಚರ್ ಇಸ್ ವೆರಿ ಬ್ಯೂಟಿಫುಲ್, ಲೈಕ್ ಫುಲ್ ಗ್ರೀನರಿ, ಎಲ್ಲ ಕಡೆ ಬರೀ ಗ್ರೀನರಿ ಇದೆ. ಅಲ್ಲೆಲ್ಲ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ ಅದನ್ನು, ಬಟ್ ಲೆಟ್ ಮೀ ಶೋ ಯು ದ ರೆಸಾರ್ಟ್ ಹೇಗಿದೆ ಅಂತ ತೋರಿಸ್ತೀನಿ. ಇದು ತುಂಬ ದೊಡ್ಡದಿದೆ ಪ್ರಾಪರ್ಟಿ. ಐ ಡೋಂಟ್ ನೋ, ಲೈಕ್ ಇನ್ಸ್ಟಾಗ್ರಾಮಲ್ಲಿ ನಾನು ಕವರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಜಸ್ಟ್ ಲೈಕ್ ಹಿಂಗೆ 60 ಸೆಕೆಂಡ್ಸ್ 90 ಸೆಕೆಂಡ್ಸ್ ಅಷ್ಟೇ ಮಾಡೋಕ್ಕಾಗೋದು. ಸೊ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ನೋಡಿಲ್ಲ, ಯು ಕ್ಯಾನ್ ಕಮ್ ಆ್ಯಂಡ್ ವಾಚ್ ಮೈ ವ್ಲಾಗ್. ಇದರಲ್ಲಿ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ತುಂಬ ದೊಡ್ಡ ಜಾಗ. ಇಟ್ಸ್ ವೆರಿ ಬಿಗ್. ಇದು ಬಂದು ಐ ಥಿಂಕ್ ಡಾಮಿಟ್ರಿ ರೂಮ್ಸ್ ಅಂತೆ. ಐ ಥಿಂಕ್ ಅರೌಂಡ್ 4 to 5 ಪೀಪಲ್ ಆರಾಮಾಗಿ ಫಿಟ್ ಆಗ್ಬೋದು. ನಮ್ಮ ರೂಮ್ ಹೇಗಿದೆ ಅಂತ ಆಮೇಲೆ ತೋರಿಸ್ತೀನಿ. ಓಹ್ ಮೈ ಗಾಡ್. ಆಲ್ಸೋ ಇಲ್ಲಿ ತುಂಬಾ ಪೀಕಾಕ್ಸ್ ಇದೆ. ಸೌಂಡ್ ಆವಾಗಿಂದ ನಾವು ಬಂದಾಗಿಂದ ಬರ್ತಾನೆ ಇದೆ. ಡ್ರಿಸ್ಲಿಂಗ್ ಸಕ್ಕತ್ತಾಗಿದೆ. ಪ್ರಾಪರ್ಟಿ ಮಾತ್ರ ಅಮೇಝಿಂಗ್. ಆ್ಯಂಡ್ ಎಷ್ಟೊಂದು ಕನ್ಸ್ಟ್ರಕ್ಷನ್ ಲೈಕ್ ಇನ್ನೂ ನಡೀತಿದೆ, ಬಿಕಾಸ್ ಇಟ್ಸ್ ಎ ನ್ಯೂ ರೆಸಾರ್ಟ್. ಆ್ಯಂಡ್ ಇಲ್ಲಿರೋ ಜನಕ್ಕೆ ಇದು ಗೊತ್ತಿದೆಯಾ ಇಲ್ಲ ಅಂತ ಗೊತ್ತಿಲ್ಲ, ಬಿಕಾಸ್ ಇಷ್ಟು ಚೆನ್ನಾಗಿರೋ ಪ್ಲೇಸ್ ಐ ಗೆಸ್ ಎಲ್ರಿಗೂ ಗೊತ್ತಾಗಬೇಕು. ದಟ್ ಈಸ್ ವೆನ್ ಐ ಆಮ್ ಡೂಯಿಂಗ್ ವ್ಲಾಗ್. ಲೆಟ್ಸ್ ಸಿ. ಐ ವಿಶ್ ನೀವೆಲ್ಲರೂ ಬಂದು ಇದನ್ನು ಎಕ್ಸ್ಪ್ಲೋರ್ ಮಾಡಲೇಬೇಕು, ಬಿಕಾಸ್ ಇಟ್ಸ್ ವೆರಿ ಬ್ಯೂಟಿಫುಲ್. ನಾನು ಅಷ್ಟು ಸರಿ ವೆರಿ ಬ್ಯೂಟಿಫುಲ್ ಹೇಳ್ತಾ ಇದ್ದೀನಿ ಅಂದರೆ ಬಿಕಾಸ್ ಇಟ್ಸ್ ರಿಯಲಿ ನೈಸ್. ಐ ಲವ್ಡ್ ದಿಸ್ ಪ್ಲೇಸ್. ಇಲ್ಲಿ ನೋಡಿ, ಐ ಡೋಂಟ್ ನೋ ವಾಟ್ ದ ಪ್ಲ್ಯಾನಿಂಗ್ ಇಲ್ಲಿ, ಬಟ್ ಏನೋ ಮಾಡೋಕ್ಕೆ ಹಳ್ಳ ತೊಳಿತಾರೆ. ಓಹ್ ಮೈ ಗಾಡ್. ಇಲ್ಲಿ ನೋಡಿ ಕನ್ಸ್ಟ್ರಕ್ಷನ್ ನಡೀತಿರೋದು, ಬಟ್ ಇನ್ನೂ ಏನು ಬಾಕಿ ಇದೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಕನ್ಸ್ಟ್ರಕ್ಷನ್ ನಡೀತಿದೆ ಅಂತ ಗೊತ್ತು. ವೆರಿ ಹ್ಯೂಜ್. ಆ ಕಡೆನೂ ಏನೋ ಇದೆ. ಆ ಕಡೆ ಹೋಗಂಗಿಲ್ಲ. ಗೇಮ್ಸ್ ಕೂಡ ಇದೆ ಇಲ್ಲಿ. ವಾಲಿಬಾಲ್ ಆಡ್ಬೋದು. ಆ್ಯಂಡ್ ದೆನ್ ಏನದ ಅಲ್ಲಿ ಗೊತ್ತಿಲ್ಲ. ಐ ಥಿಂಕ್ ಪಾರ್ಟೀಸ್ ಕೂಡ ಇಲ್ಲ ಆರಾಮಾಗಿ ಮಾಡ್ಬೋದು. ಮದುವೆನೇ ಮಾಡಿಬಿಡ್ಬೋದು ಇಲ್ಲಿ, ಬಿಕಾಸ್ ವೆರಿ ಹ್ಯೂಜ್ ತಾನೇ. ಅಲ್ಲೂ ಗೇಮಿಂಗ್ ಇದೆ. ಇದು ಕಿಚನ್. ಅಲ್ಲಿ ಚೆಸ್ ಇದೆ, ಫಿಸಿಕಲ್ ಚೆಸ್. ಅದು ಇನ್ನೊಂದು ರೆಸಾರ್ಟ್ಗೆ ಹೋಗಿದ್ವಲ್ಲ, ಅಲ್ಲಿ ನಾನು ತೋರಿಸಿದ್ದೆ. ಪಪ್ಪ ಮತ್ತು ನೀರಜ್ ಆಡ್ತಿದ್ರು.
ಲೈಕ್ ದ್ಯಾಟ್ ಫಿಸಿಕಲ್ ಚೆಸ್. ಗೇಮ್ಸ್ ಇಲ್ಲಿ ಎಷ್ಟೊಂದಿದೆ. ವೇಟ್ ಲೆಟ್ ಮೀ ಶೋ. ಇಲ್ಲಿ ಫುಟ್ಬಾಲ್ ಆಡ್ಬೋದು. ಅದೇ ನಾನು ಹಂಗೆ ಹೊಡಿತಾ ಇದೆಯಾ? ಹೊಡೆದು ಸುಸ್ತಾಗಿದೆ. ನಮ್ಮ ಮನೆ ಇಲ್ಲಿ ಈವ್ನಿಂಗ್ ಕಾಫಿ ಟೈಮ್ಗೆ ಬರ್ತಾರೆ. ಅಲ್ಲಿ ಇನ್ನೊಂದು ಬುದ್ಧಾದಿದೆ, ಅಲ್ಲೂ ಹಾಗೇನೆ ಈವ್ನಿಂಗ್ ಕಾಫಿ ಟೈಮ್ಗೆ ಬರೋದು. ಇಟ್ಸ್ ಲೈಕ್ ಅ ಸಿಟ್ಟಿಂಗ್ ಏರಿಯಾ ಥರ ಮಾಡಿ. ಸೊ ಇದು ನೋಡಿ, ವಿಂಟೇಜ್ ವಿಲೇಜ್ ಅಂತ ಅವ್ರು ಏನು ಹೆಸರಿಟ್ಟಿದ್ದಾರೆ. ಇಟ್ ಸೂಟ್ಸ್ ಪರ್ಫೆಕ್ಟ್ಲಿ. ಎಲ್ಲ ವಿಂಟೇಜಲ್ಲೇ ಮಾಡಿದ್ದಾರೆ ಅವರು. ಎಲ್ಲ ಹಳೆ ಕಾಲದ ಥರ ಥೀಮ್ ಮಾಡಿದ್ದಾರೆ. ಪ್ಲೇಸ್ ನೋಡಿ ಏನು ಸಕ್ಕತ್ತಾಗಿದೆ. ಇಲ್ಲಿ ವಿಂಟೇಜ್ ಕೆಫೆಟೇರಿಯಾ ಅಂತ ಇದೆ. ಇದನ್ನು ಇನ್ನೊಂದು ಸ್ವಲ್ಪ ಮಾಡಬೇಕು ಅವರು. ಸೊ ನಾನು ಹೇಳಿದ್ನಲ್ಲ ಇನ್ನೊಂದು ಕಾಫಿ ಪ್ಲೇಸ್ ಈವ್ನಿಂಗ್ಗೆ. ಸೊ ಐ ಗೆಸ್ ಎಲ್ಲರೂ ಇಲ್ಲಿ ಬಂದು ಕೂತ್ಕೊತಾರೆ. So finally my favorite place, swimming pool. But guys, ಇಲ್ಲಿ ಬರೀ ಇಲ್ಲಿ ಮಾತ್ರ ಐ ಥಿಂಕ್ ಬೇಬಿ ಪೂಲ್ ಬಿಕಾಸ್ ಯಾರೂ ಯೂಸ್ ಮಾಡಲ್ಲ, ಫುಲ್ ಗಲೀಜಿದೆ. ಬಟ್ ದಿಸ್ ಈಸ್ ವೆರಿ ಗುಡ್. ನೈಟ್ ಆದರೆ ಅಲ್ಲಿ ವಾಟರ್ ಬರುತ್ತೆ ಆ್ಯಂಡ್ ದೆನ್ ಲೈಟ್ಸ್ ಇರುತ್ತೆ, ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ. ಬಟ್ ಇಟ್ಸ್ ಪರ್ಫೆಕ್ಟ್. I think ಮಳೆ ಟೈಮಲ್ಲಿ ಐ ಗೆಸ್ ನೋ ಒನ್ ವಿಲ್ ವಾಂಟ್ ಟು ಸ್ವಿಮ್, ಬಟ್ ಐ ಲೈಕ್ ಸ್ವಿಮ್ಮಿಂಗ್ ರೇನಲ್ಲದೆ. ಸ್ವಿಮ್ಮಿಂಗ್ ಬರಲ್ಲ, ಟ್ಯೂಬ್ ಕೂಡ ಇಟ್ಟಿದ್ದಾರೆ. ಸೊ ಇದು ಕಿಡ್ಸ್ ಪ್ಲೇ ಏರಿಯಾ. ಇದು ನಮ್ಮ ರೂಮು. ಒಳಗಡೆ ಹೇಗಿದೆ ಅಂತ ನಮ್ಮ ಅಣ್ಣ ಇಬ್ಬರೂ ಇಲ್ಲಿ ನೇಚರ್ ನೋಡೋದು ಬಿಟ್ಟು ಮಲಗಿದ್ದಾರೆ. ಸೊ ಅವ್ರು ಎದ್ಮೇಲೆ ರೂಮ್ ಹೇಗಿದೆ ಅಂತ ರೂಮ್ ಟೂರ್ ಮಾಡ್ತೀನಿ. ರೂಮ್ ಟೂರ್ದು ಸಪ್ರೇಟ್ ವಿಡಿಯೋ ಬರುತ್ತೆ. ಸೊ ಯು ಕ್ಯಾನ್ ಸಿ ರೂಮ್ ಟೂರ್ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ಗಂಟ ಬಾಯ್ ಬಾಯ್ ಬಾಯ್. ತೋರಿಸಲ್ಲ ಬಾ. ತೋರಿಸಿಲ್ಲ, ಮಲ್ಕೊಂಬಿಟ್ಟಿದ್ರಲ್ಲ. ಹೌದಾ? ಹೇಳಿ, ಊಟ ಹೆಂಗಿತ್ತು? ರಿವ್ಯೂ ಕೊಡೋಣ. ಊಟ ಚೆನ್ನಾಗಿತ್ತು. ಇನ್ನೊಂದು ಸ್ವಲ್ಪ ಅವನು ಕೇಳು. ರಿವ್ಯೂ ಅಂದರೆ ಏನು ಹೇಳು? ಹ್ಞೂ ಹೇಳು. ಊಟ ತುಂಬ ಸಕ್ಕತ್ತಾಗಿತ್ತು. ಸೊ ಊಟ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಯಾರು ಚೆನ್ನಾಗಿ ತಿಂತೀರಾ ಅವ್ರಿಗೆ ಚೆನ್ನಾಗಿತ್ತು. ಹಾಂ, ಬಂದು ಹ್ಯಾವೆನ್ ರೂಮ್ಸ್. ಇಲ್ಲೂ 4 to 5 ಮೆಂಬರ್ಸ್, 4 ಮೆಂಬರ್ಸ್ ಇರ್ಬೋದು ಅನ್ಸುತ್ತೆ ತಾನೇ. ಇಲ್ಲಿ 5 ಮೆಂಬರ್ಸ್ ಇರ್ಬೋದು ತಾನೇ. ಹಾಂ, 10 ಜನನೂ ಇರ್ಬೋದು ಕೆಳಗಡೆ ಹೊತ್ಕೊಂಡ್ರೆ. ಹುಡುಗರು 20 ಜನ ಇರ್ಬೋದು. ಸೊ ಇದು ಡಾಮೆಟ್ರಿ ರೂಮ್ಸ್, ಬಾಲ್ಕನಿ. ಹುಡುಗರಿದ್ರೆ 20 ಜನ ಇರ್ಬೋದು ಅಲ್ವಾ.
ಇದೆಲ್ಲ ನೀವು ಕಳ್ತನ ಮಾಡ್ಕೊಂಡು. ಸೊ ಇದು ಲಿಟ್ರಲಿ ಮನೆ ಥರ ಇದೆ. ಕಿಚನ್ ಆ್ಯಂಡ್ 1 bedroom, ಕಬೋರ್ಡ್ಸ್ ಇದೆ, ಆ್ಯಂಡ್ ದ ಡ್ರೆಸ್ಸಿಂಗ್ ಟೇಬಲ್. ಲೆಟ್ ಮಿ ಶೋ ಯು ಒನ್ ಮೋರ್. ಇನ್ನೊಂದು ರೂಮ್ ಇದೆ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ತ್ರಿಬಲ್ ಬೆಡ್ರೂಮ್ ಅಂತೀನಿ, ಸಾರಿ, ಡಬಲ್ ಬೆಡ್ರೂಮ್. ಬಾಯ್, ಸರಿ ಆಯಿತು. ಹೇಳೋದು ಬಿಡ ತಲುಪಿತು, ಮೆಸೇಜ್ ಮಾಡಿದ್ದೆ ನಾನು ಪರ್ಸನಲಾಗಿ. ಸರಿ ಇಲ್ಲ ನೋಡಿ ಬಿಡಲ್ಲ ಬಾತ್ಗೆ. ಅವಳು ಯಾಕೆ ಅವಳು ಅದೇ ಲೊಕೇಶನ್ ಕರೆಕ್ಟ್ ಅದು ಸ್ಪರ್ಧಕ ನಡಿಯೋಣ. ನೀನು ಯಾಕಣ ಹಿಂಗು ಬಗ್ತೇನೋ ಏನೋ. ಬಾಯ್ ಬಾಯ್ ಅಂತ ಹೇಳು. ಬಾಯ್ ಬಾಯ್ ಗಾಯ್ಸ್ ಅಂತ ವಿಂಟೇಜ್ ವಿಲೇಜ್ ಬಾಯ್ ಬಾಯ್. ಸೊ ಇಲ್ಲಿ ಚೆಕ್ಔಟ್ ಮಾಡಿ ನಾವು ಬೇರೆ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಓ ರೈಟ್ ಲೆಫ್ಟ್ ಹೋಗ್ತಾವೋ? ಓನೋ ಇತ್ತು ಇದೆ. ಈ ಕಡೆ ಇರೋದು, ಈ ಕಡೆ ಇರೋದು. ಇಲ್ಲ ಕೆಲಸ ಅಂತ ಬಂದಾಗ ಅಷ್ಟೊಂದು ಇದೇನಲ್ಲ ಬಿಡು. ಅದೇ ಯಾವ ಎರಡು ಮಾಡ್ಕೊಂಬಂದ್ಲು, ಇನ್ನೇ 3-4 ಮಂತೆ ಮಾಡಬೋ. ಇಲ್ಲ ಬೇರೆದಕ್ಕೆ ಸೋಂಬೇರಿ ಗೊತ್ತು ಕೆಲಸ, ಅವ್ಳು ಕೆಲಸ ಅಂತ ಬಂದಾಗ ಸೋಂಬೇರಿ. ಸರಿ ಇದೊಳ್ಳು ಬೇಗ ರೆಡಿ ಆಗೋನು, ಇನ್ನೊಂದು ಕಡೆ ಹೋಗ್ಬೇಕು. ಓ ನಿನ್ ತಮ್ಮನ್ಗೆ ಹೇಳು. ಅವ್ನು ಸ್ನಾನ ಮಾಡ್ಕೊಂಬಂದ, ಈ ಹುಡುಗಿನೇ ಇನ್ನೇ ಕದ್ಲಿಲ್ಲ. ಯಾಕಪ್ಪ ಉಲ್ಟಾ ಹೇಳ್ತಾ ಇದ್ವಿ? ಪಾಪ ಅವ್ನು ರೆಡಿ ಆಗೋನು ಮಗು. ಮಗು ಅಣ್ಣನ ಮಗನ, ನಮ್ಗೆ ನೆನ್ನೆ ಗೊತ್ತಾಗಿದ್ದು. ಇದು ಇನ್ನೊಂದು ರೆಸಾರ್ಟಿಗೆ ಬಂದಿದ್ದೀವಿ. ಆ ರೆಸಾರ್ಟಿಂದ ಇದು ಲೈಕ್ 40 kilometers ದೂರ ಇದೆ. 40 ತಾನೆ? 40. ನೀನು ಇಷ್ಟು 40 kilometers ದೂರ ಇದೆ. ಸೊ ಈ ರೆಸಾರ್ಟ್ ಟೂರ್ನ ಮಾಡಿ ತೋರಿಸ್ತೀನಿ. ಇಲ್ಲಿರೋ ಕೋಲ್ಡ್ಗೆ ತೋರಿಸ್ದೆ. क्या है? मॉडरूम क्या होता है इसमें? कुछ नहीं, आज यूजुअल जो भी मिलता है रूम पे सब मिल जाएगा, लेकिन बाहर का सिर्फ डिजाइन ओल्ड मॉडर्न जैसे बोलते हैं, लेकिन ये भी कंप्लीट है. ಸೇಮ್ ರೂಮೇ ಮಣ್ಣಲ್ಲಿ ಕಟ್ಟೋರು ಅಷ್ಟೇ.
ಮೆಂಬರ್ಸ್ ಇರ್ಬೋದು. 2, 3, 4. Cupboards. Washroom. ಆದರೆ ಇದು ರೂಮ್ ಕಲರ್ ಚೆನ್ನಾಗಿದೆ ತಾನೆ. ಕ್ರಾಪ್ ಟಾಪ್. ಸೊ ಗೈಸ್, ಇಲ್ಲಿ ನಾನು ರೂಮ್ ಟೂರ್ ಮಾಡಿದ್ದೀನಿ. ಐ ಗೆಸ್ ಇಟ್ಸ್ ವೆರಿ 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 ಕೋಲ್ಡ್ ಇದೆ. ಸೊ ನಿಮಗೆ ಕೋಲ್ಡ್ ವೆದರ್ ಇಷ್ಟ ಆಗಿದೆ, ಯು ಕ್ಯಾನ್ ವಿಸಿಟ್ ಹಿಯರ್. ಇಟ್ಸ್ ಅಫೋರ್ಡೆಬಲ್. ಏನಿದೆ ರೆಸಾರ್ಟ್ ಏನಿದೆ, ಇಟ್ ಇಸ್ ಅಫೋರ್ಡೆಬಲ್ ಆ್ಯಂಡ್ ಇಟ್ ಇಸ್ ವೆರಿ ನೈಸ್. ನೇಚರ್ ಅದು ಸಖತ್ತಾಗಿದೆ. ಆ್ಯಂಡ್ ನಾವು ಬರೋ ದಾರಿ ಇತ್ತಲ್ಲ, ಅದು ಘಾಟ್ ಸೆಕ್ಷನ್, ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಇಟ್ ಮೀನ್ಸ್ ನಾನು ಯಾವುದಂತ ವೀಡಿಯೋ ತೆಗೆದು, ಬಿಕಾಸ್ ಎವ್ರಿಥಿಂಗ್ ಇಸ್ ವೆರಿ ಬ್ಯೂಟಿಫುಲ್. ಸೊ ಇಲ್ಲಿ 12 ಮೆಂಬರ್ಸ್ ಇರ್ಬೋದು. ಐ ಥಿಂಕ್ ಇನ್ನು 12ಗಿಂತ ಜಾಸ್ತಿನೇ ಇರ್ಬೋದು ಅನಿಸುತ್ತೆ. ಆ್ಯಂಡ್ ಇದು ಡ್ರೆಸ್ಸಿಂಗ್ ರೂಮ್ 2 ಕೊಟ್ಟಿದ್ದಾರೆ. ಇಲ್ಲಿ ಡೆಫಿನೆಟ್ಲಿ 12ಗಿಂತ ಜಾಸ್ತಿ ಮೆಂಬರ್ಸೇ ಇರ್ಬೋದು. ನಾನು ಫಸ್ಟ್ ತೋರಿಸಿದ ರೂಮು ಆಲ್ಮೋಸ್ಟ್ ಲೈಕ್ 4 ಮೆಂಬರ್ಸ್ ಇರ್ಬೋದು. ದಿಸ್ ಇಸ್ ವೆರಿ ಬ್ಯೂಟಿಫುಲ್. ಹೆಸರು ಬಾಲ್ ಅಂತ, ಇಲ್ಲಿ ಮ್ಯಾನೇಜರ್ ನಾನು. ಓಕೆ, ಸೊ ನಿಮ್ಗೇನೇ ಕ್ವೈರೀಸ್ ಇದ್ದರೂ ನೀವು ಅವ್ರನ್ನ ಕೇಳ್ಬೋದು, ಹೆಲ್ಪ್ ಮಾಡಿಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಳೆ ಬಂತು. ಇಲ್ಲಿಂದ ಚೆಕ್ಔಟ್ ಆಗ್ತಾ ಇದ್ದೀವಿ. ಚೆಕ್ಔಟ್.